ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕರ್ನಲ್ ಅಂತ ಹೇಳ್ತಾ ಸ್ನೇಹಿತರೆ, ಇದು ನನ್ನ ಒಂದು ಚಿಕ್ಕ ಮಿನಿ ಬ್ಲಾಗ್ ಅಂತಾನೆ ಹೇಳ್ಬೋದು. ಇವತ್ತು ನಾನು ಬಂದಿದ್ದೀನಿ ಒಂದು ತೋಟಕ್ಕೆ. ಈ ತೋಟ ಬೇರೆ ಯಾರ್ದು ಅಲ್ಲ, ನಮ್ಮ ಫ್ರೆಂಡ್ ಅವ್ರದ್ದೇ. ನನಗೆ ಯಾವಾಗಲೂ ತೋಟ, ಗಿಡ, ಮರಗಳು, ಹಣ್ಣು, ತರಕಾರಿ ಅಂದ್ರೆ ಯಾವಾಗಲೂ ತುಂಬಾನೇ ಇಷ್ಟ. ಅವನು ಸ್ವಲ್ಪ ಮನೆಯಲ್ಲೇ ಬ್ಯುಸಿ ಆಗಿದೆ ಅಂತ ಸರಿ ಆಯ್ತು ಅಂತ ನಾನು ತೋಟ ನೋಡ್ಕೊಂಡ್ ಬರೋಣ ಅಂತ ತೋಟದ ಕಡೆಗೆ ಬಂದೆ. ಇಲ್ಲಿ ಬರ್ತಿದ್ದಂಗೆ ಇಲ್ಲೊಂದು ದೊಡ್ಡ ಮರ ಕಾಣಿಸ್ತು. ಮರದ ಕೆಳಗಡೆ ಕೆಲವೊಂದು ಗುಣಗುಣಗಾಗಿರೋ ಕಾಯಿಗಳು ಬಿದ್ದಿತ್ತು. ನೋಡಿ, ನಾನು ಕೈಯಲ್ಲಿ ಹಿಡ್ಕೊಂಡು ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ. ಕೆಲವೊಂದು ಸುಮಾರು ಕಾಯಿಗಳಿದಾವೆ, ಇಲ್ಲ ಗುಣಗುಣಗಾಗಿದ್ದಾವೆ, ಬಟ್ ತುಂಬಾ ಗಟ್ಟಿಯಾಗಿದ್ದಾವೆ. ಬಟ್ ಈ ಕಾಯಿಗಳು ಕಾಯಿನೋ ಹಣ್ಣು ಅಂತ ಗೊತ್ತಿಲ್ಲ. ಈ ಕಾಯಿಗಳನ್ನ ನೋಡ್ತಿದ್ದಂಗೆ ನಿಮ್ಗೆಲ್ಲ ಗೊತ್ತಾಗಿರ್ತಿದ್ ಯಾವ ಕಾಯಿ ಯಾವ ಹಣ್ಣು ಅಂತ. ಇದರಲ್ಲಿ ಸುಮಾರು ಜನ ಸಕ್ಕರೆ ಹಾಕೊಂಡು ತಿಂತಾರೆ, ಕೆಲವೊಬ್ರು ಬೆಲ್ಲ ಹಾಕೊಂಡು ತಿಂತಾರೆ, ಇನ್ನು ಕೆಲವೊಬ್ರು ಇದನ್ನ ಪಾನಕ ಮಾಡಿನೂ ಕುಡಿತಾರೆ. ಹಾಗಿದ್ರೆ ಈ ಹಣ್ಣು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರ ಹೆಸರು ಬೆಲ್ಲದ ಹಣ್ಣು ಅಂತ. ಇದನ್ನ ತಿನ್ನೋದ್ರಿಂದ ಅಥವಾ ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ಗೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಹಣ್ಣು ಅಂದ್ರೆ ಶಿವನಿಗೆ ಬಹಳ ಇಷ್ಟ ಅಂತೆ. ಹಾಗಾಗಿ ಶಿವರಾತ್ರಿ ದಿನ ಶಿವನಿಗೆ ಈ ಹಣ್ಣನ್ನ ತಪ್ಪದೆ ಅರ್ಪಿಸ್ಬೇಕಂತೆ. ಆದ್ರೆ ಈ ಕಾಯಿಗಳು, ದೊಡ್ಡ ಕಾಯಿ ಮತ್ತು ಚಿಕ್ಕ ಕಾಯಿಗಳು ಎರಡೂ ಒಂದೇ ಕಲರ್ ಅಲ್ಲೇ ಕಾಣಿಸ್ತಾ ಇರ್ತವೆ, ಎರಡು ಗ್ರೀನ್ ಅಲ್ಲೇ ಇರ್ತವೆ. ನೋಡಿ, ಈ ಒಂದು ಬೆಲ್ಲದ ಹಣ್ಣಿನ ಮರ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ದೊಡ್ಡ ಮರ ಇದೆ. ಮರದಲ್ಲಿ ಆಲ್ರೆಡಿ ಸುಮಾರು ಕಾಯಿಗಳಿದಾವೆ. ಸುಮಾರು ಕಾಯಿಗಳು ಕೆಳಗಡೆನೂ ಕೂಡ ಬಿದ್ದಿದ್ದಾವೆ. ನೋಡಿ, ಎಲ್ಲ ಒಂದು ಒಂದು ಆರಿಸ್ಕೊಂಡು ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ, ಇದೇ ಬೆಲ್ಲದ ಹಣ್ಣು. ಈ ಒಂದು ಹಣ್ಣನ್ನ ತಿನ್ನೋದ್ರಿಂದ ಮತ್ತು ಇದರಿಂದ ಪಾನಕ ಮಾಡಿ ಕುಡಿಯೋದ್ರಿಂದ ಹೆಲ್ತ್ಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಎಲ್ಲಾ ಹಣ್ಣುಗಳು ಎಲ್ಲಾ ಟೈಮಲ್ಲೂ ಸಿಗಬಹುದೇನೋ, ಆದ್ರೆ ಈ ಹಣ್ಣು ಮಾತ್ರ ಬೇಸಿಗೆಯಲ್ಲಿ ಮಾತ್ರ ಸಿಗುತ್ತಂತೆ. ಹಾಗಿದ್ರೆ ಬೇಸಿಗೆ ಬರ್ತಾ ಇದೆ, ಈ ಹಣ್ಣು ಕೂಡ ಬರ್ತಾ ಇದೆ. ನೀವೆಲ್ಲರೂ ಈ ಹಣ್ಣನ್ನ ತಿನ್ನೋದನ್ನ ಮಾತ್ರ ಮರಿಬೇಡಿ. ಬೆಲ್ಲ ಹಾಕೊಂಡು ತಿಂತಾ ಇದ್ರೆ ಈ ಹಣ್ಣು ತುಂಬಾನೇ ಚೆನ್ನಾಗಿರುತ್ತೆ. ಯಾರ್ಯಾರು ತಿಂದಿದ್ರು ಅವರೆಲ್ಲ ಕಮೆಂಟ್ ಮಾಡಿ. ತಿಂದವ್ರಿಗೆ ಇದರ ರುಚಿ ಗೊತ್ತಿರುತ್ತೆ. ನಾನು ಕೂಡ ನಮ್ಮೂರಲ್ಲಿ ಈ ಒಂದು ಮರ ನೋಡಿದ್ದೆ, ಈ ಹಣ್ಣನ್ನು ಕೂಡ ತಿಂದಿದ್ದೆ. ಬಟ್ ಇಷ್ಟು ದೊಡ್ಡ ಮರ ನಾನು ನೋಡಿರ್ಲಿಲ್ಲ. ಇದೇ ಫಸ್ಟ್ ನಾನು ಇಷ್ಟು ದೊಡ್ಡ ಮರ ನೋಡ್ತಾ ಇರೋದು. ಈ ಒಂದು ದೊಡ್ಡ ಮರದ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಗಿಡ ಕಾಣಿಸ್ತು ನನಗೆ. ಬನ್ನಿ ಸ್ನೇಹಿತರೆ, ಇದು ಯಾವ ಗಿಡ ಅಂತ ನೋಡೋಣ. ನೋಡಿ, ನೋಡ್ತಾ ಇದ್ರೆ ಏನಾದ್ರು ನೆಲ್ಲಿ ಗಿಡನ ಅಂತ ಕಾಣಿಸ್ತಾ ಇದೆ. ಬಟ್ ನೆಲ್ಲಿಕಾಯಿ ಅಲ್ಲ ಇದು, ನೆಲ್ಲಿ ಗಿಡ ಅಲ್ಲ ಇದು. ಬಟ್ ನೋಡಿ, ಈ ತರ ಕಾಯಿಗಳು ಆಗಿದಾವೆ ಆಲ್ರೆಡಿ. ಇದಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಅಲ್ಲಿ, ರೆಡ್ ಅಲ್ಲಿ ಕಾಣಿಸ್ತಿದಾವೆ. ಚಿಕ್ಕ ಚಿಕ್ಕದಾಗಿ ಕಾಯಿಗಳಿದಾವೆ, ಕೆಲವೊಂದು ಹಣ್ಣುಗಳು ಕೂಡ ಆಗಿದೆ. ಬಟ್ ಯಾವ ಗಿಡ ಅಂತ ಗೊತ್ತಿಲ್ಲ. ನಿಮಗೆ ಏನಾದ್ರು ಈ ಗಿಡದ ಬಗ್ಗೆ, ಈ ಕಾಯಿಗಳ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತೀನಿ. ಗೊತ್ತಿಲ್ಲ ನೋಡಿ, ತಿಂದ್ರೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಇದು ಯಾವ್ದಂತ ಗೊತ್ತಿಲ್ವಲ್ಲ, ಹಾಗಾಗಿ ನಾನು ತಿನ್ನಕ್ ಹೋಗ್ಲಿಲ್ಲ ಇದನ್ನ. ತುಂಬಾ ಚೆನ್ನಾಗಿದೆ. ನೋಡಿ, ಇದ್ರ ಪಕ್ಕದಲ್ಲಿ ಇರುವಂತದ್ದು ಇದು ಬೆಲ್ಲದ ಹಣ್ಣಿನ ಗಿಡದ ದೊಡ್ಡ ಮರದ ಪಕ್ಕದಲ್ಲಿ ಈ ಒಂದು ಚಿಕ್ಕ ಗಿಡ ಕಾಣಿಸ್ತು. ಆ ಗಿಡದಲ್ಲೂ ಕೂಡ ಕಾಯಿಗಳಿದಾವೆ, ಹಣ್ಣುಗಳಿದಾವೆ. ಯಾವುದು ಅಂತ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈ ಹಣ್ಣನ್ನ ನೋಡ್ತಿದ್ರೆ ತಿನ್ಬೇಕು ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ಯಾಕಂದ್ರೆ ಸುಮಾರು ದಿನಗಳಾಗೋಯ್ತು ಈ ಹಣ್ಣನ್ನ ತಿಂದು. ಈ ಹಣ್ಣನ್ನ ನೋಡ್ತಿದ್ದಂಗೆ ಮತ್ತೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಈ ಒಂದು ಹಣ್ಣನ್ನ ಒಡೆದು ಇದನ್ನ ತಿಂದು ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಈ ಒಂದು ಹಣ್ಣಿನ ಒಳಗಡೆ ಹೇಗಿರುತ್ತೆ ಅಂತ. ಇದರ ಜೊತೆಲಿ ಬೆಲ್ಲ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಹತ್ರ ಇವಾಗ ಬೆಲ್ಲ ಇಲ್ಲ. ನೋಡೋಣ, ಹಾಗೆ ತಿಂತೀನಿ, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ. ಚಿಕ್ಕವೆಲ್ಲ ಹಣ್ಣಾಗಲ್ಲ ಅನ್ಸುತ್ತೆ. ಇವು ಹಣ್ಣಾಗ್ತಾವ, ಹಣ್ಣಾಗಲ್ವಾ? ಹ್ಮ್ ಬೆಲ್ಲ ಹಾಕಲಿಲ್ಲ ಅಂದರೆ ಸ್ವಲ್ಪ ಹುಳಿ ಇರುತ್ತೆ, ಬಟ್ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮತ್ತೆ ಸಿಗೋಣ ಇನ್ನೊಂದು ಹೊಸ ಬ್ಲಾಗಲ್ಲಿ ನಿಮ್ಮ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಎಲ್ರಿಗೂ. ಬಾಯ್.